ದೇವರ ಪೂಜೆ ಮಾಡೋದಕ್ಕೂ ಪ್ರತ್ಯೇಕವಾದ ಒಂದು ನಿಯಮವಿದೆ. ಆ ನಿಯಮವನ್ನು ಪಾಲಿಸಿ ಪೂಜೆ ಮಾಡಿದರೆ ಮಾತ್ರ ದೈವಶಕ್ತಿ ಅನುಗ್ರಹ ನಿಮ್ಮದಾಗುತ್ತದೆ. ಯಾವ ರೀತಿ ದೇವರ ಪೂಜೆ ಮಾಡಬೇಕು ಮತ್ತು ಇದನ್ನು ಹೇಗೆ ಪಾಲಿಸಬೇಕು ಇವತ್ತಿನ ಮಾಹಿತಿ ನೋಡೋದಾದರೆ, ಹಿಂದೂ ಧರ್ಮ ಮತ್ತು ಸಂಪ್ರದಾಯದ ಪ್ರಕಾರ ದೇವರು ಬಾಹ್ಯ ಆಡಂಬರಕ್ಕಿಂತ ಹೆಚ್ಚಾಗಿ ನಮ್ಮ ಭಕ್ತಿ ಮತ್ತು ನಿಷ್ಕಲ್ಮಶ ಹೃದಯಕ್ಕೆ ಒಲಿಯುತ್ತಾನೆ. ಆದರೂ ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡುವಾಗ ಕೆಲವು ಸರಳ ಹಾಗೂ ಶಾಸ್ತ್ರೋಕ್ತ ನಿಯಮಗಳನ್ನು ಪಾಲಿಸಿದರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ, ಪಾಸಿಟಿವ್ ಎನರ್ಜಿ ಹೆಚ್ಚುತ್ತದೆ ಮತ್ತು ದೈವ ಅನುಗ್ರಹ ಲಭಿಸುತ್ತದೆ. ಪ್ರತಿದಿನ ಪೂಜೆ ಮಾಡುವ ಸರಿಯಾದ ವಿಧಾನ ಇವತ್ತಿನ ಮಾಹಿತಿಯಲ್ಲಿ ತಿಳಿಸ್ಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ, ಸಮಸ್ಯೆ, ದುಃಖಗಳು ಏನೇ ಇದ್ದರೂ ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ನೀವು ಪಂಡಿತ್ ಯಶವಂತರಾವ್ ಗುರುಗಳಿಗೆ ಕರೆ ಮಾಡಿ. ಅವರೇ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ನೀಡುತ್ತಾರೆ. ಪೂರ್ವ ಸಿದ್ಧತೆ ಮತ್ತು ಶುದ್ಧತೆ ಯಾವಾಗಲೂ ತಿಳ್ಕೊಳ್ಳಿ. ದೇಹ ಮತ್ತು ಮನಸ್ಸಿನ ಶುದ್ಧಿಯಾಗಿರಬೇಕು. ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಪೂಜೆಗೆ ಸಿದ್ಧರಾಗಬೇಕು. ಮನಸ್ಸಿನಲ್ಲಿ ಯಾವುದೇ ಕೋಪ, ದ್ವೇಷವಿರದೆ ಶಾಂತವಾಗಿರಬೇಕು. ಪೂಜಾ ಸ್ಥಳದ ಸ್ವಚ್ಛತೆ ಗಮನದಲ್ಲಿಟ್ಕೊಳ್ಬೇಕು. ದೇವರ ಮನೆ ಅಥವಾ ಪೂಜಾ ಕೋಣೆಯನ್ನು ಪ್ರತಿದಿನ ಸ್ವಚ್ಛಗೊಳಿಸಿ ದೇವರ ವಿಗ್ರಹ ಅಥವಾ ಫೋಟೋಗಳಿಗೆ ಪ್ರತಿದಿನ ಪ್ರೋಕ್ಷಣೆ ನೀರು ಚಿಮುಕಿಸಿ ಮಾಡಿ ಗಂಧ ಕುಂಕುಮವನ್ನು ಇಡಬೇಕು. ಇನ್ನು ಪೂಜೆ ಮಾಡುವ ವಿಧಾನ. ಆಸನ. ಪೂಜೆ ಮಾಡುವಾಗ ಬರೀ ನೆಲದ ಮೇಲೆ ಕೂರಬಾರದು. ಒಂದು ಸಣ್ಣ ಚಾಪೆ ಅಥವಾ ಮಣೆಯ ಮೇಲೆ, ಸಾಧ್ಯವಾದರೆ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಬೇಕು. ಪೂಜೆಯ ಆರಂಭದಲ್ಲಿ ದೀಪವನ್ನು ಹಚ್ಚಬೇಕು. ದೀಪವು ಜ್ಞಾನ ಮತ್ತು ದೈವಿಕತೆಯ ಸಂಕೇತ. ಎಣ್ಣೆ ಅಥವಾ ಹಸುವಿನ ತುಪ್ಪವನ್ನು ಬಳಸಿ ದೀಪ ಉರಿಸುವುದು ಶ್ರೇಷ್ಠ. ಯಾವುದೇ ಪೂಜೆ ಮಾಡುವ ಮೊದಲು ವಿಘ್ನ ನಿವಾರಕನಾದ ಗಣಪತಿಯನ್ನು ಸ್ಮರಿಸಿ ಓಂ ಘಂ ಗಣಪತಯೇ ನಮಃ. ನಂತರ ಕುಲದೇವತೆ ಮತ್ತು ಇಷ್ಟ ದೇವತೆಗಳನ್ನು ಪ್ರಾರ್ಥಿಸಬೇಕು. ದೇವರಿಗೆ ತಾಜಾ ಹೂವುಗಳನ್ನು ಅರ್ಪಿಸಿ ಪ್ರತಿದಿನ ಕನಿಷ್ಠ ಪಕ್ಷ 1 ಲೋಟ ನೀರು, ಹಾಲು, ಬೆಲ್ಲ ಅಥವಾ ಒಣ ದ್ರಾಕ್ಷಿಯನ್ನಾದರೂ ನೈವೇದ್ಯವಾಗಿ ಸಮರ್ಪಿಸಬೇಕು. ಧೂಪ ಮತ್ತು ದೀಪದ ಆರತಿಯನ್ನು ಹಚ್ಚಿ ದೇವರಿಗೆ ಆರತಿ ಬೆಳಗಬೇಕು. ಆರತಿ ತೆಗೆದುಕೊಳ್ಳುವಾಗಲೂ ಕೂಡ ಮನಸ್ಸಿಗೆ ಸಂಪೂರ್ಣ ಶರಣಾಗತಿ ಭಾವವಿರಲಿ. ದೇವರು ಒಲಿಯುವ ಮುಖ್ಯವಾದ ಸ್ತೋತ್ರಗಳು ಅಂದರೆ ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ, ತುಂಬ ಮುಖ್ಯ ಅದು. ಪುತ್ರಂ ಪುಷ್ಯಂ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯಚ್ಛತಿ. ಅಂದರೆ ಭಗವಂತನಿಗೆ ನೀವು ದೊಡ್ಡ ಮಟ್ಟದ ನೈವೇದ್ಯವನ್ನು ಮಾಡಬೇಕಾಗಿಲ್ಲ. ಭಕ್ತಿಯಿಂದ ಒಂದು ಎಲೆ, ಹೂವು, ಹಣ್ಣು ಅಥವಾ ಸ್ವಲ್ಪ ನೀರು ಕೊಟ್ಟರೂ ಆತ ಸ್ವೀಕರಿಸುತ್ತಾನೆ. ಸಂಕಲ್ಪ ಮತ್ತು ಏಕಾಗ್ರತೆ ಅನ್ನುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಯಾವಾಗಲೂ ದೇವರ ನಾಮವನ್ನು ಸ್ಮರಣೆ ಮಾಡುತ್ತಾ ಪೂಜೆ ಮಾಡ್ತಾ ಬರಬೇಕು. ಯಾವುದೇ ಕಾರಣಕ್ಕೂ ಪೂಜೆಯನ್ನು ಮಧ್ಯಕ್ಕೆ ನಿಲ್ಲಿಸಬೇಡಿ, ಒಳ್ಳೆಯದಾಗೋದಿಲ್ಲ. ಕೆಲವು ಬಾರಿ ಗೊತ್ತೋ ಗೊತ್ತಿಲ್ಲದೆಯೋ ತಪ್ಪು ಮಾಡಿದ ಪೂಜೆಗಳಿಂದ ನಿಮಗೇನಾದರೂ ಕಷ್ಟಗಳಾಗ್ತಿದ್ದರೆ ಪರಿಹಾರಕ್ಕಾಗಿ ಯಶವಂತರಾವ್ ಗುರುಗಳಿಗೆ ಕರೆ ಮಾಡಿ. ಅವರೇ ನಿಮ್ಮ ಸಂಪೂರ್ಣ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ.